ವೀಕ್ಷಕರಿಗೆ ನಮಸ್ಕಾರ. ಲಲಿತಾ ಸಹಸ್ರನಾಮದ 32ನೇ ಶ್ಲೋಕ. ಹಿಂದಿನ ಎಲ್ಲ ಶ್ಲೋಕಗಳಲ್ಲೂ ಸಹ ನಾವು ಭಂಡಾಸುರನ ವಧೆಗೆ ತಾಯಿ ಯಾವ ರೀತಿ ತನ್ನದೇ ಒಂದು ರೂಪವಾದ ಶ್ಯಾಮಲಾದೇವಿ ತಗೊಳ್ಳಿ, ವರಾಹಿ ಎಲ್ಲ ನಿತ್ಯ ದೇವತೆಗಳ ಒಂದು ಸಹಾಯದಿಂದ ಅಥವಾ ಇದರಿಂದ ಯಾವ ರೀತಿ ಭಂಡಾಸುರನ ವಧೆ ಮಾಡ್ಕೊಂಡು ಬರ್ತಾಳೆ. ಅವನ ಸೈನ್ಯ, ಹಾಗೆ ಅವನ ಮಂತ್ರಿಗಣ, ಹಾಗೆ ಅವನ ಮಕ್ಕಳು ಯಾವ ರೀತಿ ತನ್ನ ಅಪಾರವಾದ ಶಕ್ತಿಯಿಂದ ಅವನ ಸೈನ್ಯ ಮಾಯ ಆಗ್ತಕ್ಕಂಥ ಆ ಸೈನ್ಯವನ್ನು ಹೇಗೆ ಧ್ವಂಸ ಮಾಡ್ತಾಳೆ ಅಂತ ನೋಡಿದ್ದೀವಲ್ಲ ವೀಕ್ಷಕರೇ. ಈಗ 32ನೇ ಶ್ಲೋಕದಲ್ಲಿ ವಿಷ್ಣುವಿನ ದಶಾವತಾರ ಸೃಷ್ಟಿ ಮಾಡಿ ಅದರಲ್ಲಿ ದಶಾವತಾರದಲ್ಲಿ ಸೈನ್ಯ ಹೇಗೆ ಭಸ್ಮ ಮಾಡ್ತಾಳೆ ಅನ್ನೋದನ್ನು ನೋಡೋಣ ವೀಕ್ಷಕರೇ. ಈ ಶ್ಲೋಕ ಓದ್ತೀನಿ. ಕರಾಂಗುಲಿನ ಖೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧಾಸುರ ಸೈನಿಕ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ತನ್ನ ಕಡೆಯವರ ಸಂಖ್ಯೆ ಹೆಚ್ಚಾಗಲೆಂದು ಮಾತೆ, ತನಗೆ ಒತ್ತಾಸೆಯಾಗುವಂತೆ, ತನಗೆ ಸಹಾಯ ಆಗೋ ಥರ ಜಗನ್ಮಾತೆ ತನ್ನ ಕೈಗಳ ಉಗುರುಗಳಿಂದ ನಾರಾಯಣನ ದಶಾವತಾರ ಸೃಷ್ಟಿ ಮಾಡ್ತಾಳೆ. ಆಗ ಕೊನೆಗೆ ರಾಕ್ಷಸರ ಸೈನ್ಯವೆಲ್ಲ ಭಸ್ಮ ಆಗಿಬಿಡುತ್ತೆ. ಮತ್ತು ಇನ್ನೂ ಹೆಚ್ಚು ಅವರು ರಾಕ್ಷಸರೇನು ಕಡಿಮೆ ಅಲ್ಲ. ನಾನು ಹಿಂದಿನ ಎಲ್ಲ ಶ್ಲೋಕಗಳಲ್ಲೂ ನೋಡಿದ್ದೀನಿ. ದೇವತೆಗಳ ಸಮನಾಗಿಯೇ ಅವರು ಇನ್ನೂ ಹೆಚ್ಚೆಚ್ಚು ವರಗಳು ಪಡ್ಕೊಂಡು ತಪಸ್ಸು ಮಾಡಿ ಅವರು ವರ ಪಡ್ಕೊಂಡಿರ್ತಾರೆ. ಈ ದೇವತೆಗಳಿಂದನೇ ಪಡ್ಕೊಂಡಿರ್ತಾರೆ ಮತ್ತು ಅವ್ರಿಗೇ ಕಾಟ ಕೊಡೋದು. ಹೀಗೆ ಅವರು ಆಮೇಲೆ ಅಮ್ಮ ಮಹಾಪಾಶುಪತ ಎನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟು ಫುಲ್ಲು ಎಲ್ಲ ಆ ಬಾಂಡಾಸುರನ ಏನು ಸೈನ್ಯ ಇರುತ್ತಲ್ಲ ಅದನ್ನು ಸಂಹಾರ ಮಾಡ್ತಾಳೆ ವೀಕ್ಷಕರೇ. ಮತ್ತು 33, 34 ಎರಡೂ ಶ್ಲೋಕ ಸಹ ಒಟ್ಟು ಟೋಟಲಿ ಇದು 2ನೇ ಅಧ್ಯಾಯ. ಇದು ಭಂಡಾಸುರನ ವಧೆದೇ ಇರುತ್ತೆ ವೀಕ್ಷಕರೇ. ಹಾಗೆ ಈಗ ಶ್ಯಾಮಲಾ ನವರಾತ್ರಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಆದಷ್ಟು ಯಾರಿಗೆ ಸಮಯ ಅವಕಾಶ ಆಯಿತು ಮಾಡಿಕೊಳ್ಳಿ ವೀಕ್ಷಕರೇ. ಇದು ಒಂದು ಗುಪ್ತ ನವರಾತ್ರಿ. ನೀವು ಯಾರ್ಯಾರಿಗೂ ಕರೆದು ಮಾಡಿ ಎಲ್ರಿಗೂ ಹೇಳೋವಂಥದ್ದಲ್ಲ. ನಿಮ್ಮ ಒಂದು ಅಭಿವೃದ್ಧಿಗೆ ನೀವು ಮಾಡ್ತಕ್ಕಂಥ ಈ ಒಂದು ಶ್ಯಾಮಲಾ ನವರಾತ್ರಿ, ಇದಕ್ಕೆ ಸಂಬಂಧಪಟ್ಟ ವಿಡಿಯೋ, ಹಾಗೆ ಅಷ್ಟೋತ್ತರ, ದಂಡಕ ಯಾವ ರೀತಿ ಸ್ಟಾರ್ಟಿಂಗ್ ಬರುತ್ತೆ, ಮುಂದೆ ಹೋಗ್ತಾ ಸ್ವಲ್ಪ ಶ್ಲೋಕ ಕಷ್ಟ ಇದೆ. ಅದು ನೀವು ಕೇಳ್ತಾ ಬುಕ್ ಇಟ್ಕೊಂಡು ಹೇಳ್ತಾ, ಅಥವಾ ನೀವು ಸ್ತೋತ್ರಮಾಲ ಏನಾದರೂ ನಿಮ್ಮ ಆ್ಯಪ್ ಮಾಡ್ಕೊಂಡಿದ್ರೆ ಅದರಲ್ಲೂ ಸಹ ಇದೆ ವೀಕ್ಷಕರೇ. ಅಷ್ಟೋತ್ತರಗಳಾಗಲಿ ಎಲ್ಲವನ್ನು ನೋಡಿಕೊಂಡು ಓದ್ಕೊಂಡು ಇದು ಮಾಡಿ. ಹಾಗೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಯಾರಿಗೇ ಆಗಲಿ ಅಷ್ಟು ಚೆನ್ನಾಗಿ ಇದನ್ನು ಮಾಡುತ್ತೆ. ಈಗ ನಾವೇ ಸರಸ್ವತಿ ನದಿ ಹೇಗೆ ಗುಪ್ತವಾಗಿ ಹರಿತಾಳೋ ಗೊತ್ತಾಗ್ದಂಗೆ, ಅದರ ಸಂಗಮ ಅಂತಲೇ ನಾವು ಕರಿತೀವಲ್ಲ, ಹಾಗೆ ಸರಸ್ವತಿಯಷ್ಟೇ ಈ ಶ್ಯಾಮಲಾದೇವಿ ಗೊತ್ತಾಗದ ಹಾಗೆ ಎಲ್ಲ ರೀತಿಯ ಒಂದು ಜಾಣತನ ಆಗಲಿ, ವಿದ್ಯೆ ಸಂಬಂಧಪಟ್ಟ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನು ಅಮ್ಮ ಈ ಒಂದು ನವರಾತ್ರಿಗಳಲ್ಲಿ ಅಥವಾ ವಿಶೇಷವಾದ ದಿನಗಳಲ್ಲಿ ಸಹ ನಾವು ಬೇರೆ ಬೇರೆ ದಿನಗಳಲ್ಲಿ ನಮಗೆ ಆದಾಗೆ ಈ ಒಂದು ದಂಡಕವನ್ನು ಓದಿಕೊಂಡು ಮಕ್ಕಳಿಗೂ ಹೇಳಿಕೊಟ್ಟು ಮನೆಯಲ್ಲಿ ಪ್ಲೇ ಮಾಡ್ತಾ ಇರ್ರಿ. ಎಲ್ಲ ಏನೋ ಒಂದು ಕೇಳೋದಕ್ಕಿಂತನೂ ಈ ಥರ ಶ್ಲೋಕಗಳನ್ನು ಪ್ಲೇ ಮಾಡ್ತಾಯಿದ್ರೆ ಮಕ್ಕಳನ್ನು ಕೇಳಿ ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ ವೀಕ್ಷಕರೇ. ಕಲಿಯದೇ ಇದ್ರೂ, ಹೇಳೋಕ್ಕೆ ಬರದೇ ಇದ್ರೂ ಅಟ್ಲೀಸ್ಟ್ ಕಿವಿಗೆ ಹಾಕ್ಕೊತಾರೆ. ಅದು ಒಂದು ಒಳ್ಳೆಯ ಒಂದು ಸಂಸ್ಕಾರ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.